ಅನ್ನಿಸ್ತಾ ಇದೆ ಕಣೋ, ಹೋಗೋಣ ನಮಗೆ. ಹಾಗೆ ಅಲ್ಲಿ ಚೈನೀಸ್ ರೆಸ್ಟೋರೆಂಟ್ಗೆ ಹೋಗಿ ಮೊಮೋಸ್ ತಿನ್ಕೊಂಬರೋಣ. ನನಗೆ ಮೊಮೋಸ್ ತಿನ್ಬೇಕು ಅಂತ ತುಂಬ ಆಸೆ ಆಗ್ತಿದೆ. ಅಡಿಗೆ ಹೋಗ್ಬಿಟ್ಟು ಹೊರಗ ಅದು ಚೈನೀಸ್ ರೆಸ್ಟೋರೆಂಟ್ಗೆ ಈ ಟೈಮಲ್ಲಿ ನಿಮ್ಗೆ ಏನು ಮೊಮೋಸ್ ಬೇಕು ತಾನೇ, ನಾನು ಮಾಡ್ಕೊಡ್ತೀನಿ. ಅಲ್ಲೇ ದುಡ್ಡು ಕೊಡ್ತೀರ, ನನಗೆ ಕೊಡಿ. ನಮ್ಮ ಯಜಮಾನ್ರು ಮೊಮೋಸ್ ಮಾಡ್ತೀನಿ ಅಂತ ಬೇರೆ ಹೇಳ್ಬಿಟ್ಟಿದ್ದೀನಿ. ಸೊ ಈಗ ರೆಡಿ ಮಾಡ್ತೀನಿ, ಬನ್ನಿ ಹಾಗೆ ನಿಮ್ಗೂ ತೋರಿಸ್ತೀನಿ. ಅರ್ಧ ಕ್ಯಾಬೇಜ್ ತೊಗೊಂಡಿದ್ದೀನಿ, 2 ಈರುಳ್ಳಿ ತೊಗೊಂಡಿದ್ದೀನಿ, 1 ಕ್ಯಾರೆಟು, 1.5 ಇಂಚಷ್ಟು ಶುಂಠಿ ಮತ್ತು 1 ಮೀಡಿಯಮ್ ಸೈಜ್ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲ ಗ್ರೈಂಡರ್ಗೆ ಹಾಕ್ತಿದ್ದೀನಿ. ನಿಮ್ಮ ಹತ್ರ ಫ್ರೂಟ್ ಪ್ರೊಸೆಸರ್ ಇದ್ದರೆ ಅದನ್ನು ಕೂಡ ಯೂಸ್ ಮಾಡಿ ನೀವು ಗ್ರೈಂಡ್ ಮಾಡ್ಕೋಬೋದು. ಇಲ್ಲಿ ನಾನು ತರ್ತರಿಯಾಗಿ ವೆಜಿಟೇಬಲ್ಸ್ನೆಲ್ಲ ಗ್ರೈಂಡ್ ಮಾಡ್ಕೊಂಡಿದ್ದೀನಿ, ತುಂಬ ನೈಸ್ಗಿಲ್ಲ. ಸೊ ಇದನ್ನು ಹಿಂಡಿ ಇದರಲ್ಲಿ ನೀರು ತೆಗೆದಿಟ್ಕೊಂಡಿದ್ದೀನಿ, ಇದು ಬೇಕಾಗುತ್ತೆ ಮುಂದೆ. ನೆಕ್ಸ್ಟು 1.5 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್, 1 ಕಪ್ ಎಣ್ಣೆ, 1.5 ಟೇಬಲ್ ಸ್ಪೂನಷ್ಟು ಕಾರ್ನ್ ಸ್ಟಾರ್ಚು ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ, 1 ಕಪ್ಪಷ್ಟು ಮೈದಾ ಹಿಟ್ಟು, ಶುಂಠಿ ಬೆಳ್ಳುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ, ಅರ್ಧ ಲೆಮನು, 1 ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ, ಸೋಯಾ ಸಾಸು ಇದು ಮನೇಲೇ ಮಾಡಿರೋದು, ಇದು ಮೊಮೋಸ್ ಚಟ್ನಿ, 1 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರು, ಉಪ್ಪು, ಚಿಲ್ಲಿ ಫ್ಲೇಕ್ಸು, ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಪೌಡರ್ ಮತ್ತು ಕೆಚಪ್ನ ತೊಗೊಂಡಿದ್ದೀನಿ. ಸೊ ಈಗ ನಾವು ಫಸ್ಟ್ ಏನು ಮಾಡೋಣ ಅಂದರೆ ನಮ್ಮ ಫಿಲ್ಲನ್ನು ರೆಡಿ ಮಾಡ್ಕೊಳ್ಳೋಣ. ಆಯಿಲ್ ಫಾರ್ ಫ್ರೈಯಿಂಗ್. ಸೊ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಉಪ್ಪು, ರುಚಿಗೆ ತగ్గಷ್ಟು ಉಪ್ಪು ಹಾಕ್ಕೊಳ್ಳೋಣ. ನನಗೆ ಇಷ್ಟು ಸಾಕು ಅನ್ನಿಸ್ತಿದೆ. ಸೊ ನೆಕ್ಸ್ಟು ಅರ್ಧ ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರ್, 1/4 ಟೇಬಲ್ ಸ್ಪೂನಷ್ಟು ಜೀರಿಗೆ ಪೌಡರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ ನಾನೀಗ. ಸ್ವಲ್ಪ ಕೊರಿಯಾಂಡರ್ ಲೀವ್ಸ್ನ ಹಾಕ್ಕೊಳ್ಳೋಣ. ಇದಿಷ್ಟೂ ಹಾಕಿ ನೀಟಾಗಿ ಒಂದು ಮಿಕ್ಸ್ ಕೊಡೋಣ. ಕೈಯಲ್ಲೇ ಕೊಡಿ, ಸ್ಪೂನಲ್ಲಿ ಆಗಲಿಲ್ಲ ಅಂದರೆ. ನೀಟಾಗಿ ಮಿಕ್ಸ್ ಮಾಡಿತ್ತು. ಸೊ ಇದು ನಾನೀಗ ಸೈಡ್ಗೆ ಎತ್ತಿಟ್ಕೊತಾ ಇದ್ದೀನಿ. ಸೊ ಈಗ ಒಂದು ಬೌಲ್ ತೊಗೊಂಡು ನಾವು ತೊಗೊಂಡಿರೋಂತಹ 1 ಕಪ್ಪಷ್ಟು ಮೈದಾನ ಹಾಕ್ಕೊಳ್ಳೋಣ. ಅದನ್ನು ನೀವು ಎಷ್ಟು ಗಟ್ಟಿಗೆ ಅಂದರೆ ಚಪಾತಿ ಹಿಟ್ಟಿಗಿಂತಲೂ ಸ್ವಲ್ಪ ಗಟ್ಟಿಗೆ ಕಲಿಸ್ಕೋಬೇಕು. ತುಂಬ ತೆಳು ಆಗಬಾರ್ದು. ಎಷ್ಟು ಸಾಧ್ಯ ಆಗುತ್ತೋ ನೀರು ಅಷ್ಟು ಕಮ್ಮಿ ಹಾಕಿ ಕಲಿಸ್ಕೋಬೇಕು. ಸೊ ಈಗ ನಾನು 1 ಟೇಬಲ್ ಸ್ಪೂನಷ್ಟು ಆಯಿಲ್ನ ಯೂಸ್ ಮಾಡ್ತೀನಿ. ಇದು ಸ್ವಲ್ಪ ಕ್ರಿಸ್ಪಿನೆಸ್ ಕೊಡುತ್ತೆ ಆಯಿಲ್ ಹಾಕಿದ್ರೆ. ಸೊ ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ತೀನಿ. ಸ್ವಲ್ಪ ಸಾಲ್ಟ್ ಟೇಸ್ಟ್ಗೆ. ನೆಕ್ಸ್ಟು ಎಷ್ಟು ಕಮ್ಮಿ ಆಗುತ್ತೋ ನೀರು ಅಷ್ಟು ಕಮ್ಮಿ ನೀರಲ್ಲಿ ಕಲಿಸ್ಕೊಳ್ಳೋಣ. ಚಪಾತಿ ಹಿಟ್ಟಿಗಿಂತಲೂ ಸ್ವಲ್ಪ ಗಟ್ಟಿ ಇರಲಿ. ಈಗ ರೆಡಿ ಆಗಿದೆ ಇದು ಕಲಸಿ. ಇದನ್ನ ಒಂದು 10ರಿಂದ 15 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡೋಣ. ಸೊ ಈಗ ರೆಸ್ಟ್ ಮಾಡಾಯಿತು. ಇದು ತೆಗಿಯೋಣ. ನೋಡಿ, ನೀವೇ ನೋಡ್ತಿದ್ದೀರಾ ಎಷ್ಟು ಚೆನ್ನಾಗಾಗಿದೆ ಹಿಟ್ಟು ಅಂತ. ಸ್ವಲ್ಪ ನಾದ್ಕೊಳ್ಳಿ, ಸ್ಮೂತ್ನೆಸ್ ಗೊತ್ತಾಗುತ್ತೆ ನಿಮಗೆ. ಒಂದು 20 ಮಿನಿಟ್ಸ್ ಬಿಟ್ಟಾಗ ಹಿಟ್ಟು ಹರಳ್ಕೊಂಡಿರುತ್ತೆ. ನೋಡ್ತಿದ್ದೀರಾ, ಹಂಗೆ ಒಂದು ಸ್ವಲ್ಪ ಹೊತ್ತು ನಾದಿ ಫಿಲ್ಲನ್ನು ಪಕ್ಕದಲ್ಲಿ ಎತ್ತಿಟ್ಕೊಳ್ಳಿ ರೆಡಿ ಮಾಡ್ಕೊಳ್ಳೋಕ್ಕೆ. ಹಿಟ್ಟು ಚೆನ್ನಾಗಿ ನಾದ್ಕೊಳ್ಳಿ. ಇದು ನಾವು ಜಾಮೂನ್ ಉಂಡೆಗಳ ಸೈಜಲ್ಲಿ ಮಾಡಿದ್ದೀನಿ. ಈ ಹಿಟ್ಟನ್ನ ಚಪಾತಿ ಹಿಟ್ಟನ ಥರ ಲಟ್ಟಿಸ್ಕೊತಾ ಇದ್ದೀನಿ. ಇದು ಹಿಟ್ಟು ಗಟ್ಟಿಯಾಗಿದೆ. ನೀವು ಯಾವುದೇ ರೀತಿ ಎಕ್ಸ್ಟ್ರಾ ಪೌಡರ್ಸ್ನ ಹಾಕೋದು ಬೇಕಾಗಿರಲ್ಲ, ಅಥವಾ ಆಯಿಲ್ನ ಹಾಕಿ ಒತ್ಕೊಳ್ಳೋದು ಬೇಕಾಗಿರಲ್ಲ. ನೀಟಾಗಿ ಒತ್ತುತ್ತಿದ್ದೀನಿ. ಎಷ್ಟು ತೆಳುಗಾಗುತ್ತೋ ಅಷ್ಟು ಸಾಧ್ಯವಾಗಿ ಒತ್ಕೊಳ್ಳಿ. ನನಗೆ ಇಷ್ಟು ಅಗಲ ಆಯಿತು ನನಗೆ. ಈಗ ನಾನು ಇದಕ್ಕೆ 1ರಿಂದ 1.5 ಟೇಬಲ್ ಸ್ಪೂನಷ್ಟು ಫಿಲ್ಲೆನ ತುಂಬ್ತೀನಿ. ತುಂಬ ಚೆನ್ನಾಗಿರುತ್ತೆ ಮಾಡಿ. ತುಂಬ ಸಿಂಪಲ್ ಆಗಿರುತ್ತೆ. ಆದರೆ ನಿಮ್ಗೆ ಲೆಂತಿ ಅನ್ನಿಸ್ಬೋದು, ಅಂದರೆ ಡಬಲ್ ಕೆಲಸ ಅಂತ. ಬಟ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈಗ ಈ ಥರ ಮಡ್ಚ್ಕೋತೀನಿ. ತುಂಬ ಈಸಿ ಇದು ಮಡ್ಚೋದು. ಜಸ್ಟ್ ಈ ಥರ ಒಂದರಿಂದ ಒಂದನ್ನ ಅಟ್ಯಾಚ್ ಮಾಡ್ತಾ ಹೋಗೋದಷ್ಟೇ. ಈ ಥರ ಮಡ್ಚಿ ಒಂದು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಮೊಮೋಸ್ ರೆಡಿ ಆಗುತ್ತೆ. ನೋಡ್ತಾ ಇದ್ದೀರಲ್ವ ಯಾವ ಥರ ಮಾಡ್ತಿದ್ದೀನಿ ಅಂತ. ಈ ಥರ ಇಷ್ಟೇ ರೆಡಿ ಆಯಿತು. ಇದೇ ಥರ ಎಲ್ಲನೂ ಮಾಡ್ಕೋಬೇಕು. ನಾನು ಎಲ್ಲನೂ ಮಾಡ್ಕೋತೀನಿ ಇದೇ ಥರ. ಸೊ ಈಗ ಒಂದು ಗ್ಯಾಸ್ ಹಚ್ಚಿ ಒಂದು ಬಾಣಲಿ ಇಟ್ಕೊತೀನಿ ಎಣ್ಣೆಗೆ ಕರಿಯೋಕ್ಕೆ. ಸೊ ನೀವು ಇದನ್ನ ಸ್ಟೀಮ್ ಮೊಮೋಸು ಮಾಡಿನೂ ಇದೇ ಥರ ಟಾಸ್ ಮಾಡ್ಬೋದು, ಅಥವಾ ಫ್ರೈ ಮೊಮೋಸ್ನೂ ಮಾಡ್ಬೋದು. ಅಂದರೆ ಫ್ರೈಡ್ ಮೊಮೋಸ್ ಮಾಡಿದ್ರೆ ಸ್ವಲ್ಪ ಗಟ್ಟಿ ಇರುತ್ತೆ, ಅಲ್ಲಿ ನೀಟಾಗಿ ಮಿಕ್ಸಿಂಗಲ್ಲಿ ಚೆನ್ನಾಗಿದ್ದಾಗುತ್ತೆ. ಸ್ಟೀಮ್ ಮೊಮೋಸ್ ಆದರೆ ಸ್ವಲ್ಪ ಸಾಫ್ಟ್ ಬಂದ್ಬಿಡುತ್ತೆ ಇನ್ನು. ಸೊ ಈಗ ಈ ಮೊಮೋಸ್ನ ಈ ಥರ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲನೂ.
ಈ ಥರ ಟೂತ್ ಸ್ಟಿಕ್ ಹಾಕಿ ನೋಡಿದ್ರೆ ಬಾಯ್ಲ್ಸ್ ಬಂದರೆ ಅಲ್ಲಿ ಸೊ ಎಣ್ಣೆ ಕಾದಿದೆ ಅಂತ ಅರ್ಥ. ಈಗ ನಾವು ಮೊಮೋಸ್ನೆಲ್ಲ ಬಿಡೋಣ. ಸ್ವಲ್ಪ ಸ್ಲೋ ಮಾಡ್ಕೊಳ್ಳಿ, ಮೀಡಿಯಮ್ ಫ್ಲೇಮಲ್ಲಿರಲಿ, ತುಂಬ ಹೈ ಫ್ಲೇಮ್ ಬೇಡ. ನೀಟಾಗಿ ಸೆಟ್ ಮಾಡಿ ಎಲ್ಲ ಮೊಮೋಸ್ನು ಎಣ್ಣೆಗೆ ಬಿಡೋಣ. ಎಲ್ಲ ಕರ್ದಾಯಿತು ನೀಟಾಗಿ. ಗೋಲ್ಡನ್ ಬ್ರೌನ್ ಬಂದರೆ ಸಾಕಿದು. ಇದರಲ್ಲಿ ಫಿಲ್ಲೆಸ್ ಒಳಗೆ ಬೆಂದಿರುತ್ತೆ. ನಾವು ವೆಜಿಟೇಬಲ್ಸ್ನ ಸಪ್ರೇಟಾಗಿ ಬೇಯಿಸ್ಕೊಳ್ಳೋ ಅಂತ ಅಗತ್ಯ ಇರಲ್ಲ. ಕೆಲವರು ಆ ಥರನೂ ಮಾಡ್ತಾರೆ, ಒಂದಷ್ಟು ವೆಜಿಟೇಬಲ್ನ ಆಫ್ ಬಾಯ್ಲ್ ಮಾಡಿ ಆಮೇಲೆ ಫಿಲ್ ಮಾಡ್ತಾರೆ. ನಾನು ಹಾಗೆ ಫಿಲ್ ಮಾಡ್ತಿದ್ದೇನೆ, ಯಾಕಂದರೆ ಆಯಿಲಲ್ಲಿ ಸ್ವಲ್ಪ ಫ್ರೈ ಆಗಿರುತ್ತೆ. ಸೊ ಈಗೆಲ್ಲ ಮೊಮೋಸು ರೆಡಿ ಆಗಿದೆ. ಸೊ ಈಗ ನಾವು ಇದಕ್ಕೆ ಗ್ರೇವಿ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ತಿದ್ದೀನಿ. ತೊಗೊಂಡಿರೋಂಥ ಶುಂಠಿ ಬೆಳ್ಳುಳ್ಳಿ ಹೆಚ್ಚಿರೋದು ಮತ್ತು 1 ಕಪ್ಪು ಕ್ಯಾಪ್ಸಿಕಮ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಇದು ಫ್ರೈ ಆಗಲಿ. ಇದು ಫ್ರೈ ಆದ ತಕ್ಷಣ 1 ಕಪ್ ಕ್ಯಾಪ್ಸಿಕಮ್ನ ಹಾಕ್ತಾಯಿದ್ದೀನಿ. ಇದೊಂದು ಸ್ವಲ್ಪ ಟಾಸ್ ಅಂದರೆ ತುಂಬ ಫ್ರೈ ಆಗೋದು ಬೇಡ. ಇದು ನನಗೆ ಫ್ರೈ ಆದರೆ ಅಷ್ಟು ಚೆನ್ನಾಗಿರಲ್ಲ ಕ್ಯಾಪ್ಸಿಕಮ್ಮು, ಸ್ವಲ್ಪ ಫ್ರೈ ಆದರೆ ಸಾಕು. ಸೊ ಈಗ ನಾನು ಮೊಮೋಸ್ ಚಟ್ನಿ 1 ಟೇಬಲ್ ಸ್ಪೂನ್ ಇದೆ, ಇದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಆಪ್ಷನಲ್, ಬೇಕಿದ್ದರೆ ನಿಮ್ಮಲ್ಲಿ ಇದ್ದರೆ ಮಾಡ್ಕೊಳ್ಳಿ ಅಥವಾ ಹಾಕಲೇಬೇಕು ಅಂತೇನಿಲ್ಲ. ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನು ಮೊಮೋಸ್ ಚಟ್ನಿನ ಹಾಕ್ತಿದ್ದೀನಿ. ನಿಮ್ಮ ಹತ್ರ ಇದ್ದರೆ ಹಾಕ್ಬೋದು, ಇಲ್ಲಾಂದರೆ ಕೆಚಪ್ ಯೂಸ್ ಮಾಡಿದ್ರೆ ಸಾಕು. ಸೊ ಇದನ್ನ ಸ್ವಲ್ಪ ಕ್ವಿಕ್ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ಇದು ಮಿಕ್ಸ್ ಆಗ್ತಿದ್ದಂಗೆ ನಾವು ತೊಗೊಂಡಿದ್ವಲ್ಲ ವೆಜಿಟೇಬಲಿಂದ ಹಿಂಡ್ಕೊಂಡಿರೋಂಥ ನೀರನ್ನ ಹಾಕ್ತಿದ್ದೀನಿ. ಇದನ್ನ ವೇಸ್ಟ್ ಮಾಡೋ ಹಾಗಿರಲ್ಲ, ಯಾಕಂದ್ರೆ ನಾವು ಯಾವುದೇ ವಾಟರ್ ಆ್ಯಡ್ ಮಾಡಿರಲ್ಲ ರುಬ್ಬೇಕಾದ್ರೆ. ಅದ್ರಲ್ಲಿ ಬಿಟ್ಟಿರೋಂಥ ವೆಜಿಟೇಬಲ್ಸ್ ವಾಟರ್ ಇದು. ನೀವು ಅಷ್ಟೇ ರುಬ್ಬೇಕಾದ್ರೆ ಯಾವುದೇ ವಾಟರ್ನ ಆ್ಯಡ್ ಮಾಡ್ಕೊಬೇಡಿ, ಸ್ವಲ್ಪನೇ ರುಬ್ಕೊಳ್ಳಿ. ಇನ್ನು ನಾನು ಮಿಕ್ಕಿರೋಂಥ ಸ್ಪೈಸಸ್, ಇದು ಚಿಲ್ಲಿ ಫ್ಲೇಕ್ಸ್ ತೊಗೊಂಡಿದ್ದೀನಿ, ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅದನ್ನು ಹಾಕ್ತಿದ್ದೀನಿ. ಮಿಕ್ಕಿರೋಂಥ 1/4 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಪೌಡರು, ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ಹಾಕ್ತಿದ್ದೀನಿ. ಜೊತೆಗೆ 1 ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಇದೆ. ಸೊ 1 ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲನೂ ಆ್ಯಡ್ ಮಾಡ್ತಿದ್ದೀನಿ. 1.5 ಟೇಬಲ್ ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ. ಇದೆಲ್ಲನೂ ಹಾಕಿ ಒಂದು ಕ್ವಿಕ್ ಮಿಕ್ಸ್ ಕೊಡೋಣ, ಮಿಕ್ಸ್ ಮಾಡೋಣ. ನೀಟಾಗಿ ಇದು ಬಾಯ್ಲ್ ಆಗೋ ತನಕ ನೀಟಾಗಿ ಮಿಕ್ಸ್ ಮಾಡೋಣ. 1.5 ಕಪ್ ಅಷ್ಟು ಕೆಚಪ್ ಇದೆ, ಅಂದರೆ 1.5 ಟೇಬಲ್ ಸ್ಪೂನ್ ಅಷ್ಟು ಕೆಚಪ್ಪು ಅದನ್ನ ಹಾಕಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡ್ತಾ ಇದು ಚೆನ್ನಾಗಿ ಬಾಯ್ಲ್ ಆಗಲಿ. ಒಂದು ಸ್ವಲ್ಪ ಈ ಗ್ರೇವಿ ಮಾಡಬೇಕಾ ನೀವು ಐ ಫ್ಲೇಮಲ್ಲಿ ಇಟ್ಕೊಳ್ಳಿ, ಯಾಕಂದರೆ ಅದು ಬೇಗ ಆಗುತ್ತೆ. ಇದು ಹೋಮ್ ಮೇಡ್ ಸೋಯಾ ಸಾಸು 1.5 ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಿದ್ದೀನಿ. ಅಲ್ಲಿ ತೊಗೊಂಡ್ರೆ 2 ಟೇಬಲ್ ಸ್ಪೂನ್ ಅಷ್ಟು. ಸೊ 1.5 ಟೇಬಲ್ ಸ್ಪೂನ್ ಅಷ್ಟು ಹಾಕಿ ಒಂದು ಮಿಕ್ಸ್ ಮಾಡಿ ನೀಟಾಗಿ ಫುಲ್ ಐ ಫ್ಲೇಮಲ್ಲಿ ಆಗಲಿ. 1 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ಗೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, ಗಂಟಿಲ್ದಂಗೆ ಮಿಕ್ಸ್ ಆಗಲಿ. ಇದಾದಮೇಲೆ ಇದು ಗ್ರೇವಿಗೆ ನಾನು ಲೆಮನ್ ಹಾಕ್ತಿದ್ದೀನಿ. ನಾನು ವಿನೆಗರ್ ಯೂಸ್ ಮಾಡಿಲ್ಲ ಇಲ್ಲಿ, ನೀವು ಬೇಕಿದ್ರೆ ಯೂಸ್ ಮಾಡಿ. ನಾನು ವಿನೆಗರ್ ಬದಲು ಲೆಮನ್ ಯೂಸ್ ಮಾಡಿದ್ದೀನಿ. ಸೊ ಈಗ ಕಾರ್ನ್ ಸ್ಟಾರ್ಚ್ನ ಸ್ವಲ್ಪನೇ ಆ್ಯಡ್ ಮಾಡ್ತಾ ಹೋಗಿ, ಅಂದರೆ ನಿಮಗೆ ಕನ್ಸಿಸ್ಟೆನ್ಸಿ ಹೆಂಗೆ ಬೇಕು ಆ ಥರ ಕಾರ್ನ್ ಸ್ಟಾರ್ಚ್ನ ಆ್ಯಡ್ ಮಾಡಿ. ನಿಮಗೆ ಜಾಸ್ತಿ ಕನ್ಸಿಸ್ಟೆನ್ಸಿ ಇದ್ದರೆ ಜಾಸ್ತಿ ಆ್ಯಡ್ ಮಾಡಿ, ಅಥವಾ ಸ್ವಲ್ಪ ಕನ್ಸಿಸ್ಟೆನ್ಸಿ ಕಮ್ಮಿನೇ ಇರಲಿ ಅಂದರೆ ಸ್ವಲ್ಪನೇ ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ತಿದ್ದೀನಿ, ನನಗೆ ಸ್ವಲ್ಪ ಗ್ರೇವಿ ಥರ ಇರಲಿ ಅಂತ. ನಿಮಗೆ ಹೇಗೆ ಬೇಕು, ತಿಕ್ಕಾಗಿದ್ರೂ ಚೆನ್ನಾಗಿರುತ್ತೆ, ಅಥವಾ ಸ್ವಲ್ಪ ಗ್ರೇವಿ ಜಾಸ್ತಿ ಇದ್ರೂ ಚೆನ್ನಾಗಿ ಕಾಣುತ್ತೆ, ಅಂದರೆ ಟೇಸ್ಟು ಚೆನ್ನಾಗಿರುತ್ತೆ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಾಗಿದೆ ಆಲ್ಮೋಸ್ಟ್. ಸ್ವಲ್ಪ ಉಪ್ಪು ಹಾಕೋತಿದ್ದೀನಿ ನಾನು ಟೇಸ್ಟ್ಗೆ, ಮೊಮೋಸ್ಗೂ ಹಾಕಿದ್ದೆ. ಸೊ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ, ತುಂಬ ಉಪ್ಪಾಗಬಾರ್ದು. ಈಗ ನಾನು ಮಾಡಿಟ್ರೆ ಮೊಮೋಸ್ನೆಲ್ಲ ಹಾಕಿ ಒಂದು ಕ್ವಿಕ್ ಮಿಕ್ಸ್ ಕೊಡ್ತೀನಿ. ನೀಟಾಗಿ ಮಿಕ್ಸ್ ಮಾಡಿ, ಅದು ಓಪನ್ ಆಗದಿರೋ ಥರ ಮಿಕ್ಸ್ ಮಾಡಿ. ಫ್ರೈ ಮಾಡಿರ್ತೀವಿ, ಅಷ್ಟು ಬೇಗ ಓಪನ್ ಆಗಲ್ಲ. ನೀಟಾಗಿ ಅದು ಫುಲ್ ಎಲ್ಲ ಕೋಟ್ ಆಗಬೇಕು ಗ್ರೇವಿ, ಆ ಥರ ಮೊಮೋಸ್ ಎಲ್ಲದಕ್ಕೂ ಕೋಟ್ ಮಾಡಿ. ಸೊ ಇದು ಆಲ್ಮೋಸ್ಟ್ ಆಗಿದೆ. ಈಗೆಲ್ಲ ಕ್ವಿಕ್ ಮಿಕ್ಸ್ ಆಯಿತು. ಸೊ ಈಗ ಇದನ್ನ ಸರ್ವ್ ಮಾಡೋದಷ್ಟೇ. ಸೊ ಈಗ ಈ ಮೊಮೋಸ್ಗೆ ಗಾರ್ಲಿಷ್ ಮಾಡೋಣ. ನಾನು ಕೊರಿಯಾಂಡರ್ ಲೀವ್ಸಿಂದ ಗಾರ್ಲಿಷ್ ಮಾಡ್ತಿದ್ದೀನಿ.
ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ರೆಸ್ಟೋರೆಂಟಲ್ಲೂ ಈ ಥರ ಸಿಗಲ್ಲ. ಈಗ ಮೊಮೋಸ್ ರೆಡಿ ಆಯಿತು. ಈಗ ನನ್ನ ಹಸ್ಬೆಂಡ್ಗೆ ಕೊಡ್ತೀನಿ. ನೀವೇನು ಮಾಡ್ತೀರಪ್ಪ ಅಂದರೆ ನಿಮ್ಮ ಲೆಫ್ಟ್ ಸೈಡಲ್ಲಿರೋ ಅಂತ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ನಿಮ್ಮ ರೈಟ್ ಸೈಡಲ್ಲಿ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಬಾಯ್ ಆಲ್.